ಹಾಗೆ ಇಲ್ಲಿ ನೋಡ್ಬೋದು ನೀವು ಮಿಸ್ಟೇಕ್ಗಳು. ಅಲ್ಲಿ ಇಂಗ್ಲಿಷ್ ನಲ್ಲಿ ಇರೋದು ಸ್ಟೇಟ್ ಅಸೆಂಬ್ಲಿ ಅಂತ, ಅದು ಕನ್ನಡದಲ್ಲಿ ರಾಜ್ಯಸಭೆ ಅಂತ ಆಗಿದೆ. ಗೂಗಲ್ ಅಲ್ಲಿ ಹಾಕಿ ಸ್ಟೇಟ್ ಅಸೆಂಬ್ಲಿ ಅದು ರಾಜ್ಯಸಭೆ ಅಂತಾನೆ ಬರುತ್ತೆ. ರಾಜ್ಯಸಭೆ ಕರ್ನಾಟಕದಲ್ಲಿ ರಾಜ್ಯಸಭೆ ಅಂದ್ರೆ ಅದು ದೆಹಲಿನಲ್ಲಿ ಇರುತ್ತೆ. ಸ್ಟೇಟ್ ಅಸೆಂಬ್ಲಿ ಅಂತ ಅಂದ್ರೆ ಇದು ವಿಧಾನಸಭೆ ಆಗ್ಬೇಕಿದೆ. ಈ ರೀತಿ ಕೊಟ್ರೆ ಹೇಗೆ ಕರೆಕ್ಟ್ ಮಾಡ್ಬೇಕು ನಮ್ಮ ವಿದ್ಯಾರ್ಥಿಗಳು? ಇಲ್ಲಿ ನೋಡಿ, ನರ್ಮದಾ ಮತ್ತು ತಾಪಿ ವ್ಯಾಲೀಸ್ ಅಂತ ಇದೆ. ಇಲ್ಲೂ ನರ್ಮದಾ ಮತ್ತು ತಾಪಿ ವ್ಯಾಲಿಗಳು ಅಂತೆ. ಏನ್ ವ್ಯಾಲಿ ಅಂದ್ರೆ ಏನು, ಯಾರಿಗೆ ಗೊತ್ತಿರುತ್ತಿದ್ದು? ನಮಗೆ ಗೊತ್ತಿರಲಿಲ್ಲ ಇಂಜಿನಿಯರಿಂಗ್ ಮುಗಿಯವರೆಗೂ. UPSC ತಯಾರಿ ಆರಂಭ ಮಾಡಿದಾಗ ಗೊತ್ತಾಯ್ತು ನಮಗೆ. ಕಣಿವೆಗಳು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಕೇಂದ್ರ ಎತ್ತರದ ನೆಲ ಅಂತ ಇದು ನೋಡಿ, ಇದು ಸೆಂಟ್ರಲ್ ಹೈಲ್ಯಾಂಡ್ಸ್ ಅಂತ ಅಂದ್ರೆ. ಆಮೇಲೆ ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ಸ್, ಇಂಡೋ ಗಂಗಾಟಿಕ್ ಪ್ಲೇನ್ಸ್ ಅಂತ. ಏನು ಇಂಡೋ ಗಂಗಾಟಿಕ್ ಪ್ಲೇನ್ಸ್ ಅಂದ್ರೆ ಸಿಂಧು ಗಂಗಾ ನದಿ ಬಯಲು ಪ್ರದೇಶ ಅಂತ ಕರಿತೀವಿ ನಾವು ಅದನ್ನ. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ವಿಚಿತ್ರ. ಇಂಗ್ಲಿಷ್ ನಲ್ಲಿ ಏನ್ ಕೇಳಿದಾರೆ, ಇನ್ಕರೆಕ್ಟ್ ಯಾವ್ದಿದೆ ಅಂತ ಕೇಳಿದಾರೆ. ಇಲ್ಲಿ ನೋಡಿದ್ರೆ ಕರೆಕ್ಟ್ ಯಾವ್ದಿದೆ ಅಂತೆ. ಅಲ್ರಿ, ಅನುವಾದಕ್ಕೊಂದು ಮಿತಿ ಅನ್ನೋದಿರುತ್ತಲ್ಲ. 100 ಪ್ರಶ್ನೆಗಳ್ರಿ, ಬರೀ 100 ಪ್ರಶ್ನೆಗಳು. 100 ಪ್ರಶ್ನೆಗಳನ್ನ ಸ್ವಚ್ಛವಾಗಿ ಶುದ್ಧವಾಗಿ ಕನ್ನಡಕ್ಕೆ ಅನುವಾದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ, ಅಲ್ಲ ಪ್ರಶ್ನೆ ಒಂದ್ ಮಾತೈತೆ, ಏನು ಅಂತಾರಲ್ಲ, ಪ್ರಶ್ನೆ ಪತ್ರಿಕೆನ ಸಿದ್ಧ ಮಾಡಿ ಎಕ್ಸಾಮ್ ನಡೆಸುವಂತಹ ಒಂದು ಸಂಸ್ಥೆಯಲ್ಲಿಯೇ ಆ ಒಂದು ಜ್ಞಾನ ಇಲ್ಲ ಅಂತ ಅಂದಾಗ ಅವರಿಗೆ ಪರೀಕ್ಷೆ ನಡೆಸುವಂತಹ ಅರ್ಹತೆ ಏನಿರುತ್ತೆ? UPSC ಅವರನ್ನ ಒಂದ್ ಸ್ವಲ್ಪ ನೋಡಿ ಕಲಿಬೇಕು ಇವ್ರು. ಇಲ್ಲಿ ನೋಡಿ, ಒಂದಲ್ಲ ಎರಡಲ್ಲ, ನಾಳೆ ಹೇಳ್ತೀನಿ, ಇನ್ನೊಂದು ಕ್ಲಾಸ್ ಮಾಡ್ತೀನಿ ನಾನು ಇದ್ರ ಬಗ್ಗೆ ಸ್ಪೆಷಲ್ ಆಗಿ. ಇಲ್ಲಿ ಲೋಕ್ ಅದಾಲತ್ 2022 ಅಂತ ಕನ್ನಡದಲ್ಲಿ ಕೊಡ್ತಾರೆ, ಲೋಕ್ ಅದಾಲತ್ 2002 ಅಂತ ಇಲ್ಲಿ ಇಂಗ್ಲಿಷ್ ನಲ್ಲಿ ಕೊಡ್ತಾರೆ. ಇಲ್ಲಿ ಹೆವಿಯೆಸ್ಟ್ ಅಂತ ಇದೆ, ಇಲ್ಲಿ ವೇಗವಾಗಿ ಫಾಸ್ಟೆಸ್ಟ್ ಅಂತ ಇದೆ. ಏನಿದು ಈ ರೀತಿ? ಇದು ಒಂದಲ್ಲ ಎರಡಲ್ಲ, ಪ್ರಜಾವಾಣಿಯಲ್ಲಿ ಬಂದಿದೆ, ಕನ್ನಡ ಪ್ರಭದಲ್ಲಿ ಬಂದಿದೆ, ಎಲ್ಲಾ ಪತ್ರಿಕೆಗಳಲ್ಲಿ ನೋಡಿ. ಕನ್ನಡದ ಖ್ಯಾತ ಸಾಹಿತಿಗಳಾಗಿರ್ಬೋದು